ಹಲೋ ನನ್ನ ಗೆಳೆಯರೆ, ವೆಲ್ಕಮ್ ಟು ದಿ ಮೈ ನ್ಯೂ ವ್ಲಾಗ್. ಇವತ್ತಿನ ರೈಡ್ ಬಂದು ಎಲ್ಲಿಗೆ ಅಂತ ಹೇಳ್ತೀನಿ. ನಮ್ಮ ಬೀಚ್ ತೋರಿಸ್ಲಾ ನೋಡಿ, ಇಲ್ಲಿ ಪುಣೆ ನಮ್ಮ ಬೀಚ್ ಗಜ. ಇವತ್ತಿನ ರೈಡ್ ಬಂದು ಇಲ್ಲಿಗೆ ಅಂತ ಹೇಳ್ತೀನಿ. ಸೊ ಬನ್ನಿ ಹೊರಡೋಣ. ಅಣ್ಣ ಇನ್ನು ಏನೋ ಬೇಕಣ್ಣ, ಇದು ಸರಿಯಾಗ್ಲಿಲ್ವೇ? ಇಲ್ಲ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ. ಸೊ ಬನ್ನಿ ಹೊರಡೋಣ. ಫಸ್ಟು ಫ್ಯೂಲ್ ಇಲ್ಲ, ಫ್ಯೂಲ್ ಹಾಕ್ಸ್ಬಿಡೋಣ ಫಸ್ಟು, ಆಮೇಲೆ ರೈಡು. ನಮ್ಮ ಗಜಂಗೆ ಫ್ಯೂಲ್ ಹಾಕ್ಸ್ಲಿಲ್ಲ ಅಂದರೆ ಮುಂದಕ್ಕೆ ಹೋಗಲ್ಲವ. ಹಲೋ ಗಾಯ್ಸ್, ಫ್ಯೂಲ್ ಹಾಕ್ಸಿದ್ದಾಯಿತು. ಸೊ ಹೊರಡೋಣ ಬನ್ನಿ. ಹೊಸ್ದಾಗಿ ವ್ಲಾಗ್ ಮಾಡ್ತಾಯಿದ್ದೀನಿ, ಸೊ ಸಪೋರ್ಟ್ ಮಾಡಿ ಪ್ಲೀಸ್. ಎನಿ ಟೈಮ್ ಇಲ್ಲೇ ಹಾಕ್ಸೋದು ಪೆಟ್ರೋಲ್ ನಾನು. ಚೆನ್ನಾಗಿರುತ್ತೆ ಇಲ್ಲಿ ಜಿಯೋ ಬಿ ಪಿ ಪೆಟ್ರೋಲು, ಪರವಾಗಿಲ್ಲ. ಮುಂದ್ಗಡೆ ಒಂದು ರೋಡ್ ಬರುತ್ತೆ ನೋಡಿ. ಈ ರೋಡ್ ನೋಡಿದ್ರೆ ಭಯ ಆಗುತ್ತೆ ಗುರು. ಯಾಕಂದರೆ ಲಾಸ್ಟ್ ವೀಕು ನನ್ನ ಫ್ರೆಂಡ್ ಒಬ್ಬರು ಬಿದ್ದು ತೀರ್ಕೊಂಬಿಟ್ರು ಗುರು. ಪಾಪ ಇನ್ನೂ 2.5 ವರ್ಷ ಮಗು ಪಾಪ ಬಿಟ್ಟು ತೀರ್ಕೊಂಬಿಟ್ರು. ಹೊಟ್ಟೆಲ್ಲ ಉರಿದೋಯ್ತು ಗುರು ಪಾಪ. ಫಸ್ಟು ಈ ಅಧಿಕಾರಿಗಳು ಸರಿ ಇಲ್ಲ ಗುರು. ಒಂದು ಸೇಫ್ಟಿಯಾಗಿ ಕೆಲಸ ಮಾಡಿಸಲ್ಲ, ಹೆಂಗೆ ಬೇಕೋ ಹಂಗೆ ಕೆಲಸ ಮಾಡಿಸ್ತಾರೆ. ಯಾರು ಹೆಂಗಾದರೂ ಸಾಯಲಿ, ನಮ್ಮ ಕೆಲಸ ಮುಗಿದ್ರೆ ಸಾಕು ಅಂತ ಅವರು. ರಾತ್ರಿ ಟೈಮಂತೂ ಆ ಗಾಡಿಗಳು, ಕೆಲಸ ಮಾಡೋ ಗಾಡಿಗಳನ್ನಂತೂ ಅಲ್ಲಲ್ಲೇ ಬಿಟ್ಟೋಗ್ಬಿಟ್ಟಿರ್ತಾರೆ. ಆ ಗಾಡಿಗಳು ರಾತ್ರಿ ಹೊತ್ತು ಕಾಣಿಸೋದೇ ಇಲ್ಲ. ಜಸ್ಟ್ ಇವಾಗ ಚೆಕ್-ಇನ್ ಆದೆ ನೈಸ್ ರೋಡ್ಗೆ. ಅಂಡೇ ಟೈಮ್ ಅಂತೂ ರೈಡರ್ಸ್ಗಳು ಹೆವಿ ಇರ್ತಾರೆ ಇಲ್ಲಿ ನೈಸ್ ರೋಡಲ್ಲಿ. ಆಗಲೇ 3-4 ವರ್ಷದಿಂದ ಈ ಕಾಪ್ಸ್ಗಳು ಇಲ್ಲೂ ಇರ್ತಾರೆ ಗುರು. ಈ ಬ್ರಿಡ್ಜಡೆ ನಿಂತಿರ್ತಾರೆ, ಕಾಣಿಸೋದೇ ಇಲ್ಲ. ಫೋಟೋ ಹಿಡಿದು ಹಾಕ್ಬಿಡ್ತಾರೆ. ಅದಕ್ಕೆ ರೈಡರ್ಸ್ಗಳು ಕಮ್ಮಿ ಆಗೋರು ಇವಾಗ ಕಮ್ಮಿ ಆಗಿದ್ದಾರೆ. ರೋಡಂತೂ ಮಸ್ತಾಗೈತೆ, ಒಳ್ಳೆ ಬೆಣ್ಣೆ ಇದ್ದಂಗೆ ಐತೆ ರೋಡು. ಅದಕ್ಕೆ ಎಲ್ಲ ರೈಡರ್ಸ್ಗಳು ಹುಡಿಕೊಂಡ್ಬಿಡೋದು. ಆದರೆ ಏನು ಮಾಡ್ತೀರಾ, ಈ ಕಾಪ್ಸ್ಗಳು ಅಲ್ಲೂ ಬಿಡಲ್ಲ. ವೆದರ್ ಅಂತೂ ಮಸ್ತಾಗೈತೆ ಗುರು, ಸಾಕಾಗೈತೆ. ಆ ವ್ಯೂ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ವೆದರ್ ಹೆಂಗಿದೆ ಅಂತ. ಏನೇನು ಗಜ ಅಂತಾನಲ್ಲ, ಆ ಗಾಡಿಗೂ ಆ ಹೆಸ್ರಿಗೂ ಸಂಬಂಧನೇ ಇಲ್ಲ ಅಂತ ಯೋಚನೆ ಮಾಡ್ತಾಯಿದ್ದೀರಾ? ಅಷ್ಟು ಯೋಚನೆ ಮಾಡಬೇಡ್ರಿ. ಆ್ಯಕ್ಚುಲಿ ನಾವು ಡಿ ಬಾಸ್ ಅವ್ರ ಫ್ಯಾನು. ಸೊ ಅವ್ರ ಮೂವಿ ಒಳಗೆ ಗಜ ಮೂವಿ ಅಂತ ಅಂದರೆ ನನಗೆ ತುಂಬ ಇಷ್ಟ. ಸೊ ಅದಕ್ಕೋಸ್ಕರ ನಮ್ಮ ಗಾಡಿಗೆ ಗಜ ಅಂತ ಹೆಸರಿಟ್ಟಿತ್ತು. ಗಜ ಅನ್ನೋದಕ್ಕಿಂತ ಆರೆಂಜ್ ಬೀಸ್ಟ್ ಅಂತ ಕರಿಬೇಕು ಈ ಗಾಡಿಗಳ್ನ. ಏನು ಗುರು KTM ಅಲ್ಲಿ ಮಾಡಿರೋದು ಗಾಡಿಗಳ್ನ, ಏನು 200, 250, 390 ಹಿಡಿಯೋಕ್ಕಾಗಲ್ಲ. ಇನ್ನು 1319 ಹಿಡಿಯೋಕ್ಕಾಗುತ್ತಾ? ನಮ್ಮ ಡಿ ವಿ ಅಣ್ಣಂಗೆ ದೊಡ್ಡ ಸೆಲ್ಯೂಟು. ಏನಾದರೂ ನಮ್ಮಂಥವ್ರು ಏನಾದರೂ ಓಡ್ಸೋಕ್ಕೆ ಹೋದರೆ ಗಾಳಿ ಜೊತೆ ಹಾರ್ಕೊಂಡು ಹೋಗ್ಬಿಡ್ತೀವಿ. ಅದಕ್ಕೆ ಡಿ ವಿ ಅವರು ವೈಲ್ಡ್ ಬೀಸ್ಟ್ ಅನ್ನೋದು. ಅದನ್ನು ನಮ್ಮ ಗಜ ನಮ್ಮ ಮನೆಗೆ ಬಂದು 2.5 ವರ್ಷ ಆಯಿತು. 2024 ಜನವರಿ ಮಂತು ಒಂದು ಸ್ಪೆಷಲ್ ಡೇ ದಿವಸ ನಮ್ಮ ಮನೆಗೆ ಬಂದಿದ್ದು ನಮ್ಮ ಗಜ. ಆ ಸ್ಪೆಷಲ್ ಡೇ ಯಾವುದು ಅಂತ ಗೆಸ್ ಮಾಡಿ ನೋಡೋಣ, ಕಮೆಂಟ್ ಮಾಡಿರಿ ನೋಡೋಣ ಅದೆಷ್ಟು ಜನ ಕರೆಕ್ಟ್ ಆನ್ಸರ್ ಕೊಟ್ಟವ್ರೆ ಅಂತ. ಸೊ ಫೈನಲಿ ರೀಚ್ ಆದೆ ಕನಕಪುರ ರೋಡು. ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಪ್ಲೀಸ್, ಹೊಸಬ್ರನ್ನ ಬೆಳೆಸ್ರಿ. ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಟಾಟಾ, ಬಾಯ್. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.